ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಕ್ಟಿವ್ ಇದ್ರೆ ನಿಮಗೊಂದು ಸುದ್ದಿ ಕಿವಿಗೆ ಬಿದ್ದಿರುತ್ತೆ, ನೋಡಿರ್ತೀರಿ ಈ ಸುದ್ದಿಯನ್ನು. ಸೆಪ್ಟೆಂಬರ್ 31 ಮತ್ತು 1ನೇ ತಾರೀಕು ಚೀನಾದಲ್ಲಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೀನಾದಲ್ಲೇ ಹೊಡೆದು ಹಾಕುವುದಕ್ಕೆ, ಅವರ ಹತ್ಯೆ ನಡೆಸುವುದಕ್ಕೆ ಪ್ರಯತ್ನಗಳು ನಡೆದಿದ್ವಾ ಅಂತ. ದ್ವಿಪಕ್ಷೀಯ ಮಾತುಕತೆಗೆ 7 ವರ್ಷಗಳ ನಂತರ ಚೀನಾಕ್ಕೆ ಹೋಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೀನಾದಲ್ಲೇ ಹೆಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಹತ್ಯೆ ಮಾಡಲಾಯ್ತಲ್ಲ ತಾಷ್ಕೆಂಟ್ನಲ್ಲಿ, ಹಂಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೀನಾದಲ್ಲಿ ಹತ್ಯೆ ಮಾಡೋದಕ್ಕೆ CIA ಪ್ರಯತ್ನ ನಡೆಸಿತ್ತಂತೆ. ಅಮೆರಿಕದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ CIA ಪ್ರಯತ್ನ ನಡೆಸಿತ್ತಂತೆ. ಅದನ್ನ ರಷ್ಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮತ್ತು ಭಾರತದ ರಾ ಸೇರ್ಕೊಂಡು ವಿಫಲಗೊಳಿಸಿದ್ವಂತೆ. KGB ಮತ್ತು ರಾ ಸೇರ್ಕೊಂಡು ವಿಫಲಗೊಳಿಸಿದ್ವಂತೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಸೆಪ್ಟೆಂಬರ್ 31ನೇ ತಾರೀಕು ಒಂದು 5 ಸ್ಟಾರ್ ಹೋಟೆಲ್ನ ರೂಮ್ನಲ್ಲಿ, ಆಗಸ್ಟ್ 31ನೇ ತಾರೀಕು 5 ಸ್ಟಾರ್ ಹೋಟೆಲ್ನ ರೂಮ್ನಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾರೆ. ಆ ವ್ಯಕ್ತಿ ಅಮೆರಿಕದ ಮಿಲಿಟರಿಗೆ ಸೇರಿದವರು, ಟೆರೆನ್ಸ್ ಜಾಕ್ಸನ್, ಅಮೆರಿಕದ ಭದ್ರತಾ ಪಡೆಯ ಅಧಿಕಾರಿ, ಅನುಮಾನಾಸ್ಪದ ರೀತಿಯಲ್ಲಿ ಸತ್ತು ಹೋಗ್ತಾರೆ. ಆಗಸ್ಟ್ 27ಕ್ಕೆ ವೆಸ್ಟರ್ನ್ ಹೋಟೆಲ್ಗೆ ಬಂದಿರ್ತಾನಿಲ್ಲ. ಆಗಸ್ಟ್ 31ಕ್ಕೆ ಹೆಣ ಸಿಗುತ್ತೆ. ಅಮೆರಿಕದ ದೊಡ್ಡ ದೊಡ್ಡ ಅಧಿಕಾರಿಗಳ ಹೋಟೆಲ್ಗೆ ಬರ್ತಾರೆ, ಇಡೀ ರೂಮ್ ಜಾಲಾಡ್ತಾರೆ. ಆ ರೂಮ್ನಲ್ಲಿ ಪ್ರಪಂಚದ ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರುಗಳ ಫೋಟೋಗಳು ಸಿಕ್ಕುವಂತೆ. ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಳ, ಆ ದೇಶಗಳ ನಾಯಕರುಗಳ ಫೋಟೋಗಳು ಸಿಕ್ಕುವಂತೆ. ಅದಾದ ಮೇಲೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಒಂದು ಹಂತದಲ್ಲಿ ಪುಟಿನ್ರ ಭೇಟಿ ಇರುತ್ತೆ, ದ್ವಿಪಕ್ಷೀಯ ಮಾತುಕತೆ. ಅಲ್ಲಿ ನರೇಂದ್ರ ಮೋದಿ ಇನ್ನು ಬಂದಿರೋದಿಲ್ಲ, ಪುಟಿನ್ ಹೊರಗಡೆ ಬಂದಿರ್ತಾರೆ. ಕಾರ್ನಲ್ಲಿ 10 ನಿಮಿಷ ವೇಟ್ ಮಾಡ್ತಾರೆ. ಆ ಸುದ್ದಿನೂ ಹೇಳಿದ್ವಿ ನಿಮಗೆ. 10 ನಿಮಿಷ ಕಾರ್ನಲ್ಲಿ ವೇಟ್ ಮಾಡಿ, 10 ನಿಮಿಷದ ಪ್ರಯಾಣ ಇತ್ತು, 10 ನಿಮಿಷ ಜೊತೆಗೆ ಹೋಗ್ತಾರೆ ಕಾರಲ್ಲಿ. ಆ ನಂತರ ಕಾರ್ ಪಾರ್ಕ್ ಆದ್ಮೇಲೆ ಡ್ರೈವರ್ನ ಕೆಳಗಿಳಿಸಿ 45 ನಿಮಿಷ ಕೂತ್ಕೊಂಡು ಮಾತಾಡ್ತಾರೆ. ಈ ಮಾತುಕತೆಯಲ್ಲಿ ಪುಟಿನ್ ನಿಮ್ಮ ಹತ್ಯೆ ಯತ್ನ ವಿಫಲ ಮಾಡಿದ್ವಿ ನಾವು ಅನ್ನೋದನ್ನ ಹೇಳ್ತಾರಂತೆ. ಎರಡು ದಿನಗಳ ಚೀನಾ ಪ್ರವಾಸ ಮುಗಿಸ್ಕೊಂಡು ಡೆಲ್ಲಿಗೆ ಬರ್ತಾರೆ. ಸೆಪ್ಟೆಂಬರ್ 2ನೇ ತಾರೀಕು ದೆಹಲಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತು ಶುರು ಮಾಡ್ತಿದ್ದಂತೆ ಜನ ಚಪ್ಪಾಳೆ ಹೊಡೆದಾಗ ಚೀನಾ ಜಪಾನ್ ಪ್ರವಾಸಕ್ಕೆ ಹೋಗಿದ್ದಕ್ಕೋ ಅಥವಾ ವಾಪಸ್ ಬಂದಿದ್ದಕ್ಕೋ ಅಂತ ಕೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇದು ಇಂಪಾಸಿಬಲ್. ಒಂದು ದೇಶದ ಭದ್ರತಾ ಪಡೆ, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇನ್ನೊಂದು ದೇಶದ ಮಹಾನಾಯಕನನ್ನು ಹೊಡೆದು ಬಿಡ್ಬೋದಾ? ಆಗಿದ್ದೀರಿ, ಆಗ್ತವೆ ಇವು. ಸ್ಪೆಷಲಿ ಅಮೆರಿಕ ಮಾಡುತ್ತಿದ್ದನ. ಮೊನ್ನೆ ತಾನೇ ಇರಾನ್ ಮೇಲೆ ದಾಳಿ ಮಾಡುವಾಗ ಡೊನಾಲ್ಡ್ ಟ್ರಂಪ್ ಓಪನ್ ಆಗಿ ಹೇಳಿಲ್ವಾ, ಖಮೇನಿ ನಿನ್ನ ಪ್ರಾಣ ಉಳಿಸಿದೀವಿ ನಾವು, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿತ್ತು ನೀವು ಎಲ್ಲಿದ್ದೀರಿ ಅಂತ ನಾವು ಮನ್ಸು ಮಾಡಿದ್ರೆ ಹೊಡೆದಾಕ್ಬೋದಾಗಿತ್ತು ನಿಮ್ಮನ್ನ ಅಂತ. ಅದು ಓಪನ್ ವಾರ್ನಲ್ಲಿ. ಇನ್ನೂ ತನಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಗೆ ಮೃತಪಟ್ಟರು ಅನ್ನೋದಕ್ಕೆ ಸರಿಯಾದ ಉತ್ತರನೇ ಸಿಕ್ಕಿಲ್ಲ. ತಾಷ್ಕೆಂಟ್ಗೆ ಹೋದವರು ಹೆಣ ವಾಪಸ್ ಬರ್ತಾರೆ. ಇದನ್ನೆಲ್ಲ ನೋಡಿದಾಗ ಇಂಥದ್ದೊಂದು ಹತ್ಯಾ ಪ್ರಯತ್ನ ನಡೆಯಿತಾ ಅನ್ನುವ ಸುದ್ದಿ ತೀರಾ ಬೇಸ್ಲೆಸ್ ಆಗಿರ್ಲಿಕ್ಕಿಲ್ಲ ಅಂತ, ಕಂಪ್ಲೀಟ್ಲಿ ಏನು ಇಲ್ಲದೆ ಅಂತೂ ಈ ಸುದ್ದಿ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಹೌದು ಅನ್ನೋದಾದ್ರೆ ಜಾಗತಿಕವಾಗಿ ಕಳವಳ ಪಡಬೇಕಾದಂತಹ ವಿಷಯ ಆಯಿತು. ನೋಡಿ, ನಮ್ಮ ಅಕ್ಕಪಕ್ಕ ದೇಶದಲ್ಲಿ ಏನಾಯ್ತು, ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ನೇಪಾಳ. ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಏನಾಯ್ತು, ಅದು ನೇರವಾದ ಅಮೆರಿಕದ ಕೈವಾಡ. ರೆಜಿಮ್ ಚೇಂಜ್ ಮಾಡಿಸ್ಬಿಟ್ರು. ಅದನ್ನ ಭಾರತದಲ್ಲೂ ಮಾಡುವ ಪ್ರಯತ್ನಗಳು ನಡೆದಿದ್ದಾವೆ ಅನ್ನೋ ವಿಷಯದಲ್ಲಿ ಯಾರಿಗೂ ಏನೂ ಡೌಟ್ ಬೇಡ. ಭಾರತದಲ್ಲಿ ಅಂಥದ್ದೊಂದು ಮಾಡುವ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅನ್ನೋ ವಿಷಯದಲ್ಲಿ ಯಾರಿಗೂ ಏನೂ ಡೌಟ್ ಬೇಡ.